ಸ್ಕೂಲ್ ಡೇಸ್ ಅಲ್ಲಿ ನಿಮ್ಗೆ ಯಾವ ಏಜ್ ಅಲ್ಲಿ ಅಂದ್ರೆ ಸ್ಕೂಲ್ ಡೇಸ್ ಅಲ್ಲ ಅಥವಾ ಕಾಲೇಜಲ್ಲಿ ಯಾರ ಮೇಲೆ ಫಸ್ಟ್ ಕ್ರಶ್ ಆಗಿತ್ತು? ಆ್ಯಕ್ಚುಲಿ ಏಯ್ತ್ ಸ್ಟ್ಯಾಂಡರ್ಡ್ ಆ್ಯಕ್ಚುಲಿ. ಅವ್ರಿಗೆ ಮದುವೆ ಆಗಿದೆ, ಮಕ್ಕಳಿದ್ದಾರೆ. ಸೊ ನೀವು ಹೆಸರೆಲ್ಲ ಕೇಳಬಾರ್ದು. ಏಯ್ತ್ ಸ್ಟ್ಯಾಂಡರ್ಡ್ ಅಷ್ಟಕ್ಕೆ ಬಿಟ್ಬಿಡ್ಬೇಕು. ಅಲ್ಲ, ಹೆಸರು ಹೇಳ್ಬೇಡಿ, ಬಟ್ ಯಾರಂತ ಹೇಳ್ಬೋದಲ್ಲ. ಹೆಂಗ್ ಹೇಳ್ತೀರಾ? ಕ್ಲಾಸ್ಮೇಟ್ಸ್ ನೋಡಮ್ಮ, ಇವಾಗಿನ ತರ ಒಂದು ಸೆಕ್ಷನ್ ಅಲ್ಲಿ 80 ಜನ 100 ಜನ ಎಲ್ಲ ಇರ್ಲಿಲ್ಲ. ಅಲ್ಲಿ ಇದ್ದಿದೆ 20-25 ಜನ. ಆ 25 ಜನರಲ್ಲಿ ಯಾರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅಂದ್ರೆ ನಮ್ ಬ್ಯಾಚ್ಮೇಟ್ಸ್ಗೆ ಆಕ್ಚುಲಿ ಗೊತ್ತಿದೆ. ಬಟ್ ಯಾ, ಐ ಲೈಕ್ ದ ಪರ್ಸನ್ ಅವಾಗ. ದಟ್ ವಾಸ್ ಆಲ್ ನ್ಯೂ ಬಟರ್ಫ್ಲೈ ಫೀಲಿಂಗ್ಸ್. ಚೆನ್ನಾಗಿತ್ತು. ದಟ್ಸ್ ಆಲ್. ಹೇಳ್ಕೊಂಡಿದ್ರ? ಇಲ್ಲ, ಇವತ್ತಿನವರೆಗೂ ಹೇಳ್ಕೊಂಡಿಲ್ಲ. ದಟ್ಸ್ ದ ಫ್ಯಾಕ್ಟ್. ಆಕ್ಚುಲಿ ಏನಂತಂದ್ರೆ, ನನ್ಗೂ ಅವ್ರ ಕಂಡ್ರೆ ಇಷ್ಟ ಆಯ್ತು, ಅವ್ರಿಗೂ ನನ್ ಕಂಡ್ರೆ ಇಷ್ಟ ಆಯ್ತು. ಬಟ್ ನಾವಿಬ್ರು ಒಬ್ರಿಗೊಬ್ರು ಇವತ್ತಿನವರೆಗೂ ಹೇಳ್ಕೊಂಡಿಲ್ಲ. ಸೊ ವಿ ಆಲ್ ನ್ಯೂ ಫ್ರಮ್ ಫ್ರೆಂಡ್ಸ್. ಅವನಿಗೂ ನಾನು ಇಷ್ಟ ಅಂತ, ನನ್ಗೂ ಅವನ್ ಇಷ್ಟ ಅಂತ, ಈ ತರದ್ದು ಅಂದ್ರೆ ಫ್ರೆಂಡ್ಸ್ ಬಂದು ಹೇಳಿರೋದಿದೆ. ಆಕ್ಚುಲಿ ಇಟ್ ಆಲ್ ಸ್ಟಾರ್ಟೆಡ್ ವಿತ್ ಅ ಫೈಟ್. ಸೊ ಫೈಟ್ ಇಂದ ನನಗೆ 1-2-3 ಫೈಟ್ ಎಲ್ಲ ಆಗಿ ನಾನು ಒಳ್ಳೆ ರೌಡಿಸಮ್ ಮಾಡ್ತಾ ಇದ್ದೆ. ಸೊ ಅವರು ಪಾಪ ಇನ್ನೋಸೆಂಟ್ ತರ ತಗ್ಲಾಕೊಂಡ್ಬಿಡ್ತಿದ್ರು. ಇಟ್ ವಾಸ್ ನಾಟ್ ಆಕ್ಚುಲಿ ನಮ್ಮಿಬ್ರಿಗೆ ಫೈಟ್ ಆಗ್ತಿರ್ಲಿಲ್ಲ, ಬಟ್ ನಮ್ಮಿಬ್ರು ಟಾಪಿಕಲ್ ಫೈಟ್ ಆಗ್ತಿತ್ತು. ಅದಾದ್ಮೇಲೆ ಐ ಸ್ಟಾರ್ಟೆಡ್ ಲೈಕಿಂಗ್ ಹಿಮ್, ಬಟ್ ಯಾವತ್ತೂ ಹೇಳಕ್ ಆಗ್ಲಿಲ್ಲ. ಇವಾಗ ಪ್ರೆಸೆಂಟ್ ಯಾರಾದ್ರೂ ಮೇಲೆ ಕ್ರಶ್ ಆಗಿದ್ಯಾ? ಇಲ್ಲ, ಲಾಸ್ಟ್ ನನಗೆ ಕ್ರಶ್ ಅಂತ ಆಗಿದ್ದೆ ವಸಿಷ್ಠ ಸಿಂಹ ಅವ್ರ ಮೇಲೆ. ಅವ್ರ ಮದ್ವೆ ಆಗ್ಬಿಟ್ರು. ಸೊ ಕ್ರಶ್ ಎಲ್ಲ ಕ್ರಾಶ್ ಆಗೋಯ್ತು. ಅಷ್ಟೇ ಸೀನು, ಇನ್ನೇನಿಲ್ಲ. ಸೆಲೆಬ್ರಿಟಿ ಕ್ರಶ್ ಅನ್ನೋದು ಅವರೇ ಫಸ್ಟ್, ಪ್ರಾಬಬ್ಲಿ ಅವರೇ ಲಾಸ್ಟ್. ಅಂಡ್ ಆಲ್ ಟೈಮ್ ಫೇವ್ರೇಟ್ ಅಂತ ನನ್ನ ಹಾರ್ಟ್ ಅಲ್ಲಿ ಉಳ್ಕೊಳ್ಳೋದು ದರ್ಶನ್ ಸರ್ ಒಬ್ರೇನೆ. ಅವರು ಮುಂಗಾರು ಮಳೆ ಡೈಲಾಗ್ ಹೇಳ್ಬೇಕು ನಾನು ಇವಾಗ. ಎಷ್ಟು ಏಜ್ ಆದ್ರೂ ಏನಾದ್ರೂ ಅವ್ರು ಹೆಂಗೆ ಇದ್ರು ನಾನು ಅವ್ರನ್ನ ಇಷ್ಟ ಪಡ್ತಾ ಇರ್ತೀನಿ ಅಂತ. ಅವ್ರ ಅಭಿಮಾನಿಗಳು ಈ ತರ ಹೇಳ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ, ಯಾಕಂದ್ರೆ ಅಷ್ಟು ಇಷ್ಟ ಆಗ್ತಾರೆ ಅವರು ದರ್ಶನ್ ಸರ್ ಅಂದ್ರೆ ಎಲ್ರಿಗೂ ಕೂಡ. ಇವಾಗ ಅವ್ರ ಹುಷಾರೆಲ್ಲ ಆಪರೇಷನ್ ಅಂತೆಲ್ಲ ಹೇಳ್ಬೇಕಾದ್ರೆ ನನ್ಗೆ ಹಾರ್ಟ್ ಬಿಟ್ ಡಗಡಗಡಗಡಗ ಅಂತಿತ್ತು. ಸೊ ಬೇಗ ಹುಷಾರಾಗಿ ಸರ್, ನಿಮ್ಮನ್ನ ತುಂಬಾ ಆಕ್ಟಿವ್ ಆಗಿ ನೋಡೋದಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ. ನಿಮ್ಗೆ ಫಸ್ಟ್ ಲವ್ ಪ್ರಪೋಸ್ ಬಂದಿದ್ದೆ ಯಾವಾಗ? ಫಸ್ಟ್ ಲವ್ ಪ್ರಪೋಸ್ ಐ ಥಿಂಕ್ ಕಾಲೇಜನೇ, ಫಸ್ಟ್ ಪಿ ಯು. ನಾನು ಫಸ್ಟ್ ಪಿ ಯು ಸಿಗೆ ಹೋಗಿದ್ದು ಒಂಥರ ಮಿರಾಕಲ್ ಕೈಂಡ್ ಆಗಿ ಹೋಗ್ಬಿಡ್ತು ನನಗೆ. ಆಕ್ಚುಲಿ ಏನಿತ್ತಂದ್ರೆ, ನಾನು ಅವಾಗಲೇ ಹೇಳದ್ನಲ್ಲ, ನಾನು ಸ್ಕೂಲಲ್ಲೆಲ್ಲ ಇದ್ದಾಗ ನನ್ನನ್ನು ಬ್ಯೂಟಿಫುಲ್ ಅಂತ ಐ ನೆವರ್ ಹರ್ಟ್ ಟೆಲಿಂಗ್ ಎನಿಬಡಿ. ನಮ್ಮ ಮನೆಯಲ್ಲೂ ಹೇಳ್ತಿರ್ಲಿಲ್ಲ, ಸ್ಕೂಲಲ್ಲಾಗ್ಲಿ ಎಲ್ಲೂ ಹೊರಗಡೆ ಆಗ್ಲಿ ಹೇಳ್ತಿರ್ಲಿಲ್ಲ ನೀನ್ ಬ್ಯೂಟಿಫುಲ್ ಆಗಿದೆ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಲ್ಲಿ. ಬಟ್ ಕಾಲೇಜ್ಗೆ ಹೋದಾಗ ಇಟ್ ವಾಸ್ ಆಲ್ ನ್ಯೂ. ಒಂದು ಕಾಲೇಜ್ ಅನ್ನೋ ಎಕ್ಸೈಟ್ಮೆಂಟ್, ಅದ್ರ ಜೊತೆಗೆ ಐ ಹರ್ಟ್ ಸಮ್ ಒನ್ ಟೆಲಿಂಗ್ ಬ್ಯೂಟಿಫುಲ್, ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ಹೇಳೋದಾಗ್ಲಿ. ಅಂಡ್ ಇದು ನನ್ನ ಕಾಲೇಜಲ್ಲಿ ಒಂದು ರೆಕಾರ್ಡ್ ಏನಂತಂದ್ರೆ, ಒಂದು ದಿನಾನೂ ನಾನು ಲಿಪ್ಸ್ಟಿಕ್ ಇಲ್ದಿರೋ ಕಾಲೇಜ್ಗೆ ಹೋಗೇ ಇಲ್ಲ. ಸೊ ಎವ್ರಿ ಡೇ ಲಿಪ್ಸ್ಟಿಕ್. ಸೊ ಲಿಪ್ಸ್ಟಿಕ್ ಗರ್ಲ್ ಅಂತ ಒಂದು ಹೆಸರು ಬಂದ್ಬಿಟ್ಟಿತ್ತು ನನಗಲ್ಲಿ ಅವಾಗ್ಲೇನೆ. ಅಂದ್ರೆ ಬಿಕಾಸ್ ಫ್ಯೂ ಪೀಪಲ್ ನ್ಯೂ ದಟ್ ಐ ವಾಸ್ ಇಂಟ್ರೆಸ್ಟೆಡ್ ಇನ್ ಆಕ್ಟಿಂಗ್. ಹೀರೋಯಿನ್ ಅಂತ ಕರಿತಾ ಇದ್ರು. ಸೊ ನಾನು ಫಸ್ಟ್ ಪಿ ಯು ಸಿಗೆ ಹೋದಾಗ ಕಂಪ್ಲೀಟ್ ಆಗಿ ಒಂದಷ್ಟು ಜನ ನನ್ನನ್ನು ಪ್ರಪೋಸ್ ಮಾಡಿದ್ರು. ಅದು ಹೆಂಗಾಗಿತ್ತು ಅಂತಂದ್ರೆ, ಒಂದೇ ಬಿಲ್ಡಿಂಗ್ ನಲ್ಲಿ ಒಂದೊಂದು ಫ್ಲೋರ್ ಅಲ್ಲಿ ಸಿಟಿ ಕಾಲೇಜ್ ಓದಿತ್ತು ಜಯನಗರ್ ಪಿ ಯು. ಸೊ ಫಸ್ಟ್ ಪಿ ಯು ನಲ್ಲಿ ಒಂದಷ್ಟು ಜನ ಪ್ರಪೋಸ್ ಮಾಡಿದ್ರೆ, ಸೆಕೆಂಡ್ ಪಿ ಯು ನಲ್ಲಿ ಒಂದಷ್ಟು ಜನ, ಆಮೇಲೆ ಡಿಗ್ರಿನಲ್ಲಿ ಒಂದಷ್ಟು ಜನ, ಅದ್ರ ಮೇಲೆ ಮತ್ತೆ MBA. ಸೊ ನಾನು ಏನು ಹೇಳ್ತಿದ್ದೆ ಅಂತಂದ್ರೆ, ಕಾಲೇಜಿಗೆ ಹೀರೋಯಿನ್ ನಾನು. ಸೊ ಎಲ್ಲ ಡಿಪಾರ್ಟ್ಮೆಂಟ್ ಇಂದನೂ ನನ್ಗೊಬ್ರು ಪ್ರಪೋಸ್ ಮಾಡ್ತಾರೆ ಅನ್ನೋ ತರದಲ್ಲಿ ಒಂದು ಫೀಲಿಂಗ್ ಇತ್ತು ಆವಾಗ. ದಟ್ ವಾಸ್ ಆಲ್ ಹೀರೋಯಿನ್ ಫೀಲಿಂಗ್ಸ್. ಆಕ್ಚುಲಿ ಹೀರೋಯಿನ್ ಫೀಲಿಂಗ್ಸ್ ಅಲ್ಲಿ ನಮ್ಮ ಕಾಲೇಜಲ್ಲಿ. ಸೊ ಫಸ್ಟ್ ಪಿ ಯು ವಾಸ್ ದ ಫಸ್ಟ್ ಟೈಮ್. ನೀವು ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಲ್ಲಿ ಆಗಿರ್ಬೋದು, ಯಾವ ತರ ಸ್ಟೂಡೆಂಟ್? ಲಾಸ್ಟ್ ಬೆಂಚಾ ಫಸ್ಟ್ ಬೆಂಚಾ? ಐ ಆಮ್ ಕೈಂಡ್ ಆಫ್ ಸೆಕೆಂಡ್ ಬೆಂಚ್ ಆಕ್ಚುಲಿ. ಫಸ್ಟ್ ಆರ್ ಸೆಕೆಂಡ್ ಓನ್ಲಿ. ಯಾಕಂತಂದ್ರೆ ಫಸ್ಟ್ ಬೆಂಚಲ್ಲಿ ಕೂತಿರೋರು ಏನೋ ತರಲೆ ಮಾಡಿದ್ರೆ ನಮ್ಮ ಗುರು ಹಿರಿಯರು ನೋಡಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್. ಸೊ ನನಗೆ ಬೇಸಿಕಲಿ ಏನಾಗ್ತಿತ್ತು ಅಂತಂದ್ರೆ, ನನಗೆ ತಿನ್ಬೇಕು, ಕುರುಕ್ ತಿಂಡಿ ತಿನ್ನೋದು ಜಾಸ್ತಿ. ನಾನು ಬ್ರೇಕ್ಫಾಸ್ಟ್ ಮಾಡ್ತಿರ್ಲಿಲ್ಲ, ಕಾಲೇಜ್ಗೆ ಹೋಗಿರ್ತಿದ್ದೆ. ಈವನ್ ಸ್ಕೂಲ್ ನಾನು ಒಬ್ಳೆ ಚಾಕ್ಲೇಟು ಅಥವಾ ಕುರುಕ್ ತಿಂಡಿ ಅಂತ ನನ್ನ ಬ್ಯಾಗಲ್ಲಿ ಯಾವಾಗಲೂ ಕ್ಯಾರಿ ಮಾಡ್ತಾ ಇದ್ದಿದ್ದು. ಹಿಂದೆ ಕೂತ್ಕೊಂಡ್ರೆ ನೋಡ್ತಾರೆ ಅಥವಾ ಮಿಡ್ಲಲ್ಲಿ ಕೂತ್ಕೊಂಡ್ರೆ ನೋಡ್ತಾರೆ ಅಂತ ಅಂದ್ಬಿಟ್ಟು ಫಸ್ಟ್ ಆರ್ ಸೆಕೆಂಡ್ ಬೆಂಚಲ್ಲಿ ನಾನು ಯಾವಾಗಲೂ ಕೂತ್ಕೊಳ್ತಾ ಇದ್ದೆ. ಬಿಕಾಸ್ ಸೌಂಡ್ ಬರ್ತಾನೆ, ಅಲ್ಲೇನೋ ಹಿಂದೆ ಹೋಗಿದ ತಕ್ಷಣ ಹಿಂಗೆ ಪಡ್ಕಂತ ತಿನ್ಕೊಳ್ಳೋದು, ಆ ತರ ಮಾಡ್ತಾ ಇದ್ದೆ. ಐ ಥಿಂಕ್ ಡಿಗ್ರಿ ಮುಗಿಯೋವರೆಗೂ ಮಾಡಿದ್ದೀನಿ ನನಗೆ ಕೆಲಸ. ಅಂಡ್ ಐ ಆಲ್ವೇಸ್ ಲವ್ಡ್ ಇಟ್. ಕೆಲವ್ರಿಗೆ ಆಮೇಲೆ ಹೋಗ್ತಾ ಹೆಂಗಾಗ್ಬಿಡ್ತು ಅಂತಂದ್ರೆ, ಒಂಥರ ಪೆಟ್ ಸ್ಟೂಡೆಂಟ್ ಆಗ್ಬಿಟ್ಟೆ ನಾನು. ಅಕಸ್ಮಾತ್ ನಾನು ತರಲೆ ಮಾಡೋದು ನೋಡಿದ್ರು ನಾ ಇರ್ಲಿ ಬಿಡೋದು ಬಿಟ್ಬಿಟ್ಟು ಹೋಗ್ಬಿಡೋರು. ಕಂಪ್ಲೀಟ್ ಇಂಗ್ಲಿಷು, ಎಲ್ಲ ಹೊಸ ಮುಖಗಳು. ಅಂಡ್
ದೇ ಆರ್ ಫ್ಯೂ ವೆರಿ ಅಪ್ಡೇಟೆಡ್ ಸ್ಟೂಡೆಂಟ್ಸ್. ಸೊ ಅದೆಲ್ಲ ನೋಡಿದಾಗ ಸಡನ್ ಆಗಿ ಒಂಥರ ಶಾಕ್ ಅಲ್ಲಿ ನಾನು. ಮತ್ತೆ ಈ ಎಕ್ಸ್ಪೆರಿಮೆಂಟ್ ಮಾಡೋದು ಕಾಲೇಜ್ ಲೈಫ್ ಹೆಂಗಿರುತ್ತೆ, ನನಗೆ ಆಕ್ಚುಲಿ ಹೋಗಿ ಪಾನಿಪುರಿ ತಿನ್ನೋದು ಇನ್ನೊಂದು ಮಾಡೋದೇನೆ ದೊಡ್ಡ ಎಕ್ಸ್ಪೆರಿಮೆಂಟ್ ಆಗಿತ್ತು. ಸೊ ಈ ತರದ್ ಎಕ್ಸ್ಪ್ಲೋರ್ ಮಾಡೋದು ಜಾಸ್ತಿ ಆಗಿತ್ತು. ಸೊ ಹಾಗಾಗಿ ಫಸ್ಟ್ ಪಿ ಒಂಚೂರು ಓಕೆ ಇದ್ದು, ಆಮೇಲೆ ಅಗೇನ್ ಡಿಗ್ರಿಗೆ ಬರೋಷ್ಟೊತ್ತಿಗೆ ಡಿಸ್ಟಿಂಕ್ಷನ್ ಸ್ಟೂಡೆಂಟ್. ತುಂಬಾ ತರಲೆ ಮಾಡಿ ಯಾವ್ದಾದ್ರು ವಿಷಯಕ್ಕೆ ಪೇರೆಂಟ್ಸ್ ನ ಕರ್ಸ್ಬಿಟ್ಟು ವಾರ್ನ್ ಏನಾದ್ರು ಮಾಡಿದ್ರೆ ಅದು ಯಾವ ಘಟನೆ ಆಗಿರ್ಬೋದು? ಆಕ್ಚುಲಿ ನಾನು ಏನ್ ಮಾಡ್ತಿದ್ದೆ ಅಂತಂದ್ರೆ ತರಲೆ ಮಾಡ್ತಿದ್ದೆ ಅಫ್ಕೋರ್ಸ್, ಬಟ್ ಅಂದ್ರೆ ನಾ ಹೇಳದ್ನಲ್ಲ ಒಂದ್ ಸ್ವಲ್ಪ ಎಲ್ಲ ಟೀಚರ್ಸ್ ಫೇವರ್ ನಲ್ಲಿ ಏನಾದ್ರು ಕೆಲಸ ಮಾಡ್ಬಿಟ್ಟಿರ್ತೀನಿ ನಾನು. ಒಂದು ಓದೋದ್ರಲ್ಲಿ ಹಿಂದೆ ಉಳ್ಕೊಂಡಿರಲ್ಲ, ಇನ್ನೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲಿ ಯಾವಾಗ್ಲೂ ಆಕ್ಟಿವ್ ನಾನು. ಅದ್ರ ಜೊತೆಗೆ ಏನಾಗೋದು ಅಂತಂದ್ರೆ ಏನಾದ್ರೂ ಒಂದು ವರ್ಕ್ ಇದೆ ಅಂತ ಅನ್ಬೇಕಾದ್ರೆ ಐ ಯೂಸ್ ಟು ಲೀಡ್. ನನ್ಗೆ ಇಲ್ಲಿ ಅದೇ ಅಭ್ಯಾಸ ಇದ್ದಿದ್ದು. ಬಿಗ್ ಬಾಸ್ ಮನೆಯಲ್ಲಿ ಒಂದಷ್ಟು ಜನ ನನ್ನ ಅದಕ್ಕೆ ಬೈಕೊಂಡ್ರು. ಏನಾದ್ರೂ ಒಂದು ಇನ್ಸಿಡೆಂಟ್ ನಡೀತಾ ಇದೆ ಅಂತಂದ್ರೆ ಐ ಯೂಸ್ ಟು ಗೋ ಲಿಟ್ರಲಿ ಟು ಲೀಡ್. ನನಗೆ ಅದೊಂದು ಅಭ್ಯಾಸ ಸಣ್ಣ ವಯಸ್ಸಿಂದ ಇದೆ. ಸೊ ಆ ಲೀಡ್ ಮಾಡ್ತಾ ಇದ್ದಿದ್ದು, ಆ ಲೀಡರ್ಶಿಪ್ ಕ್ವಾಲಿಟಿನ ಟೀಚರ್ಸ್ ತುಂಬಾ ಇಷ್ಟಪಡೋರು. ಸೊ ಕಂಪ್ಲೇಂಟ್ ಅಂತ ಹೋಗಿದ್ದೇನೆ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಒಂದು 15 ದಿವಸ ರಜಾ ಹಾಕ್ಬಿಟ್ಟು ನಮ್ಮ ಅಮ್ಮನ ಜೊತೆನಲ್ಲಿ ಊರಿಗೆ ಹೋಗಿದ್ದೆ. ಆಕ್ಚುಲಿ ಕಾಫಿ ಕುಯಿಸ್ತಾರಲ್ಲ ಆ ಟೈಮು. ಸೊ ನನಗೆ ಇನ್ನೆಲ್ಲೂ ನಮ್ಮಮ್ಮನ್ ಬಿಟ್ಟು ಇರಕ್ಕಾಗಲ್ಲ ನನಗೆ. ಸೊ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅನ್ನೋ ಇದಕ್ಕೆ ಇಲ್ಲಿ ಏನಾದ್ರೂ ಪರವಾಗಿಲ್ಲ ಅಂತ ಜಂಪು ನಾನು ಫುಲ್ಲು ಮಮ್ಮಿ ಜೊತೆ ಹೋಗ್ಬಿಟ್ಟಿದ್ದೀನಿ. ವಾಪಸ್ ಬಂದ್ಮೇಲೆ ನನ್ನ ಕ್ಲಾಸಿಗೆ ಸೇರ್ಸಲ್ಲ ಅಂತ ಸ್ಟಾರ್ಟ್ ಮಾಡ್ಬಿಟ್ರು. ಪ್ರಿಪರೇಟರಿ ಎಕ್ಸಾಮ್ ಟೈಮ್. ಸೊ ಬೈದ್ಬಿಟ್ಟು ಕ್ಲಾಸಿಗೆ ಸೇರ್ಸಲ್ಲ ಅಂತಂದ್ರು. ಸೊ ನಾನು ಏನಾದ್ರೂ ತರಲೆ ಮಾಡಿ ಬೈಸ್ಕೊಂಡಿರೋದು ಅಂದ್ರೆ ನಮ್ಮ ಮಮ್ಮಿ ಜೊತೆನಲ್ಲೇ. ಸೊ ಅದ್ ಬಿಟ್ರೆ ಇನ್ಯಾವಾಗೂ ಇಲ್ಲ. ಜಾಮೆಟ್ರಿ ಬಾಕ್ಸ್ ಅಲ್ಲೆಲ್ಲ ಹಿಂಗ್ ಇಟ್ಕೊಂಡು ಹೊಡೆದ್ಬಿಟ್ಟಿದ್ರು ನನಗೆ. ನೀವು ಅಪ್ಪನ್ ಮುದ್ದಿನ ಮಗ್ಲ ಅಮ್ಮನ್ ಮುದ್ದಿನ ಮಗ್ಲ? ಮುದ್ದಿನ ಮಗ್ಳು ಇಬ್ರಿಗೂ ಓಕೆನೆ ನಾನು. ನನಗೆ ಅವರಿಬ್ರು ಪೆಟ್ಟು. ಅಮ್ಮ ಇವಾಗ ಆ ತರ ಕೇಳಿದ್ರೆ ನನಗೆ ಅಮ್ಮ ಪೆಟ್ಟು. ಸೊ ಅಮ್ಮಂಗ್ ನನ್ನ ತಮ್ಮ ಪೆಟ್ಟು. ಸೊ ಅದು ನಾನು ಇಬ್ರಿಗೂ ಓಕೆನೆ. ಐ ದ ಮಿಡಲ್ ಒನ್. ಸೊ ಇನ್ ಬಿಟ್ವೀನ್ ನಾನು. ನಿಮ್ಗೆ ಕೋಪ ಜಾಸ್ತಿ ಬರುತ್ತೆ ಅಂತ ಗೊತ್ತು, ಬಿಗ್ ಬಾಸ್ ಮನೇಲಿ ನೋಡಿದೀವಿ. ಸೊ ಕೋಪ ಬಂದಾಗ ಮೊದ್ಲು ವರ್ಡ್ ಯೂಸ್ ಮಾಡೋದು ಯಾವ್ದು? ಕೋಪ ಬಂದಾಗಲ್ಲ ಫಸ್ಟಿಗೆ ಬಾಯಿಗೆ ಬರುವಂತ ವರ್ಡ್? ಇಲ್ಲ, ಅದು ಅಯ್ಯೋ ನಿನ್ ಅಂದ್ ಅಲ್ಲಿಗೆ ಸ್ಟಾಪ್ ಆಗ್ಬಿಡುತ್ತೆ, ಬೇರೆ ಮುಂದಕ್ಕೆ ಹೋಗಲ್ಲ. ಅದನ್ನು ನೋಡಿರ್ಬೋದು ನೀವು. ಅಯ್ಯೋ ನಿನ್ ಅಂತ ಫಸ್ಟ್ ಹೇಳ್ತೀನಿ ನಾನು. ಇಲ್ಲ ಅಂದ್ರೆ ಅದು ಕಾಮನ್ ಆಗಿ ನನಗೆ ಈ ಸ್ವಲ್ಪ ಮಂಗಳೂರು ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ಕೆಲವೊಬ್ರು ಫ್ರೆಂಡ್ಸ್ ಸರ್ಕಲ್ ಇಂದನೇ ಅಭ್ಯಾಸ ಆಗಿರೋದು ನನಗೆ ಬೇವರ್ಸಿ ಅಂತ ಬರೆಯೋ ಪದ. ನನ್ಗೂ ವಿನಯ್ಗೂ ಈ ವಿಚಾರಕ್ಕೆ ಒಂದ್ಸತಿ ಜಗಳ ಆಗಿತ್ತು. ಅಂದ್ರೆ ನಾನು ಕಾಮಿಡಿಯಾಗಿ ಬೈಬೇಕಾದ್ರೂ ಅದೇ ವರ್ಡ್ ಯೂಸ್ ಮಾಡ್ತೀನಿ. ಸೀರಿಯಸ್ ಆಗಿ ಆಕ್ಚುಲಿ ನಾನು ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ಬೈಯಲ್ಲ. ನಂದೇನಿದ್ರು ವಾಯ್ಸ್ ಅಲ್ಲಿ ಹೋಗುತ್ತೆ, ಟೋನ್ ಅಲ್ಲಿ ನನ್ನ ಕೋಪ ಆಚೆ ಹೋಗುತ್ತೆ. ಇನ್ ಕೋಪ ಬಂದಾಗ ಬೇಜಾರಾದಾಗ ಫಸ್ಟ್ ನಾನು ಕೆಲಸ ಮಾಡೋದು ತಿನ್ನೋದು. ನಾನು ತಿನ್ಬಿಟ್ಟು ನಾನು ಸಮಾಧಾನ ಮಾಡ್ಕೊಂಡ್ಬಿಡ್ತೀನಿ, ಆಮೇಲೆ ಮಿಕ್ಕಿದೆಲ್ಲ ಕೆಲಸ. ಯಾವ ಕಾರಣಕ್ಕೆ ನಿಮ್ಗೆ ಜಾಸ್ತಿ ಕೋಪ ಬರುತ್ತೆ? ನನ್ಗೆ ಒಂದು ಯಾವ್ದೋ ಒಂದು ವೇನಲ್ಲಿ ಆಗ್ಬೇಕು ಅಂತ ಇರುತ್ತಲ್ವಾ ಒಂದು ವರ್ಕ್, ಅದಾಗ್ಲಿಲ್ಲ ಅಂತಂದಾಗ, ಅಥವಾ ಇವಾಗ ನೀವ್ ನನ್ನ ಫ್ರೆಂಡ್, ನೀವೇನೋ ಒಂದು ಮಾಡ್ತೀನಿ, ಈ ತರದ್ನ ನಾನು ಮಾಡ್ತೀನಿ, ನಿನ್ ಟೆನ್ಷನ್ ತಗೋಬೇಡ ಅಂತ ಹೇಳಿರ್ತೀರ, ಅಥವಾ ನೀವ್ ಇದನ್ನ ಮಾಡ್ಬೇಕಾಗಿರುತ್ತೆ, ಬಟ್ ನೀವು ಮಾಡಿರಲ್ಲ, ರೆಸ್ಪಾನ್ಸಿಬಲ್ ಆಗಿದ್ಬಿಟ್ರೆ ನನಗೆ ಅದು ಸಿಕ್ಕಾಬಡೆ ಕೋಪ ಬರುತ್ತೆ.